ನಾವೇ ಉಳಿ ಇಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ವಿಭಾಗ ಮಾಡಬಾರ್ದು. ಎಲ್ಲ ಕನ್ನಡಿಗರೇ. ಕರ್ನಾಟಕ ಒಂದೇನೆ. ಕರ್ನಾಟಕದ ಎಲ್ಲ ಜನರು ಎಲ್ಲ ಭಾಗದವ್ರನ್ನು ಕೂಡ ಸಮಗ್ರವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಬೇಕು. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆಮೇಲೆ ನೀರಾವರಿ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ರೆ ಬಹುಶಃ ವಿರೋಧ ಪಕ್ಷದವರಿಗೆ ಈಗ ಮಹದಾಯಿ ಯೋಜನೆ ನೀವು ಇದ್ದೀರಿ, ಏನಂತ ಯಡಿಯೂರಪ್ಪ ಏನಂತ ಹೇಳಿದರು? ರಕ್ತದಲ್ಲಿ 24 ಗಂಟೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ 24 ಗಂಟೆನಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸ್ಬಿಡ್ತೀವಿ. ಆಮೇಲೆ ರಕ್ತದಲ್ಲಿ ಬರ್ಕೊಡ್ತೀನಿ. ಸೌದಿಯವರೇ, ನಾನೇನು ಆಣೆ ಮಾಡಿರ್ಲಿಲ್ಲ. ಇಲ್ಲ ಕೂತ್ಕೊಳ್ಳಿ, ನಿಮ್ಗೆ ಗೊತ್ತಿಲ್ಲ. ಸುಮ್ಮನೆ ಯಾರ ಹೇಳಿದ್ರೆ ಕೇಳಕ್ ಹೋಗ್ಬೇಡಿ. ನಾನು ಮಾನ್ಯ ಅಧ್ಯಕ್ಷರೇ ನಾನೇನು ಹೇಳಿದ್ದೆ ಅಂತಂದ್ರೆ, ನಾವು ಹೊಸಪೇಟೆಯಿಂದ ಕೂಡಲ ಸಂಗಮದವರೆಗೆ ಪಾದಯಾತ್ರೆ ಮಾಡಿದ್ದ 2013ಕ್ಕಿಂತ ಮುಂಚಿತವಾಗಿ. 5 ವರ್ಷದಲ್ಲಿ 50 ಲಕ್ಷ ಕೋಟಿ ರೂಪಾಯಿಗಳನ್ನು ನೀರಾವರಿಗೆ ಖರ್ಚು ಮಾಡ್ತೀವಿ. 50,000 ಕೋಟಿ ರೂಪಾಯಿಗಳನ್ನು ನೀರಾವರಿಗೆ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದು. ಪ್ರತಿ ವರ್ಷ ಕನಿಷ್ಠ 10,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತೀವಿ. ಕೂತ್ಕೊಳ್ಳಿ ಆಯ್ತು, ನಾನು ಹೇಳ್ತೀನಿ. ಅವ್ರ ಮಾದಾಯ ಕೆಲಸ ಮಾಡ್ರೆ ಹೇಳಕತ್ತಿದ್ರು. 5 ವರ್ಷದಲ್ಲಿ 56,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ ನೀರಾವರಿಗೆ. ಅಧ್ಯಕ್ಷರೇ, ಇವರು ಮುಖ್ಯಮಂತ್ರಿಗಳು ಅವಾಗ ಹೇಳಿದ್ದೇನೆಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 10,000 ಕೋಟಿ ರೂಪಾಯಿ ಅಂತ ಹೇಳಿದ್ದಾರೆ. ಈಗ ಸಮಗ್ರ ಎಲ್ಲ ನೀರಾವರಿ ಕೂಡ 56,000 ಕೋಟಿ ಹೇಳ್ತಾರೆ. ಆಯ್ತು, ಮತ್ತೆ ಕ್ಲಾರಿಫಿಕೇಶನ್ ಕೇಳಿ. ಕೃಷ್ಣೆ ಮೇಲೆ ಆಣೆ ಅಂತ ಹೇಳಿ ಮಾಡಿ ಕೇಳಿ ನೀವು. ಆಯ್ತು, ಕ್ಲಾರಿಫಿಕೇಶನ್ ಕೇಳಿ. ಕೊಡ್ತೀನಿ, ಅದನ್ನ ಅಂಕಿ ಸಂಖ್ಯೆ ಕೊಡ್ಲಿ. ಓಕೆ. ಮಹದಾಯಿ ಬಗ್ಗೆ ಈಗ 13.42 ನೀರು ಕೊಟ್ಟಿದೆ. 2018ರಲ್ಲಿ ತೀರ್ಮಾನ ಆಯಿತು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ತೀರ್ಮಾನ ಆಯಿತು. ಆದರೂ ಇವತ್ತಿನವರೆಗೆ ಪರಿಸರ ಕ್ಲಿಯರೆನ್ಸು ಸಿಕ್ಕಿಲ್ಲ. ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಸಿಕ್ಕಿಲ್ಲ. ಯಾರ ಹತ್ರ ಇರೋದು? ನಾವೊಂದ್ಸಾರಿ ನಿಯೋಗ ಕರ್ಕೊಂಡು ಹೋಗಿದ್ದೆ. ಸ್ವಾಮೀಜಿಗಳು, ಎಲ್ಲ ಮಂತ್ರಿಗಳು, ಎಲ್ಲ MLAಗಳು ಎಲ್ಲ ಕರ್ಕೊಂಡು ಹೋಗಿದ್ದೆ. ಏನಂತ ಹೇಳಿದ್ರು ಗೊತ್ತಾ? ಪ್ರೈಮ್ ಮಿನಿಸ್ಟ್ರು, ಈಗಿರ್ತಕ್ಕಂಥ ನರೇಂದ್ರ ಮೋದಿಯವರೇ ಏನಂತ ಹೇಳಿದ್ರು? ಗೋವಾದಲ್ಲಿ ನಿಮ್ಮ ಸರ್ಕಾರ ಇದೆ, ಇಲ್ಲಿ ನೀವಿದ್ದೀರಿ, ನೀವು ಗೋವಾದವ್ರಿಗೆ ಹೇಳಿ, ಗೋವಾದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಗೋವಾದಲ್ಲಿ ಹೇಳಿ ನೀವು ಅವರು ರಾಜಿ ಇತ್ಯರ್ಥ ಮಾಡ್ಕೊಳ್ಳಿ ಇದನ್ನ ಅಂತ ಹೇಳಿದ್ರು. ಈಗ ನಿಮ್ಮದೇ ಪಕ್ಷದ ಸರ್ಕಾರ ಇದೆಯಲ್ಲ, ಕೋರ್ಟ್ನಲ್ಲೂ ತೀರ್ಮಾನ ಆಗಿದೆಯಲ್ಲ, ಈಗ ಯಾಕೆ ಮಾಡಬಾರ್ದು ಇತ್ಯರ್ಥ? ಈಗ ಯಾಕೆ ಮಾಡಬಾರ್ದು? ಯಡಿಯೂರಪ್ಪನವರು ರಕ್ತದಲ್ಲಿ ಬರ್ಕೊಡ್ತೀವಿ ಅಂತ ಹೇಳಿದ್ರಲ್ಲ, 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಯಾಕೆ ಮಾಡಲಿಲ್ಲ? ವಿಜಯೋತ್ಸವನ ಆಚರಿಸಿದ್ರು ಸರ್ ಎಲ್ಲ ಕಡೆ. ವಿಜಯೋತ್ಸವ ಆಚರಿಸಿದ್ರು. ಆಚರಣೆ ಮಾಡಿದ್ರು. ಏನ್ ಆ ಭಾಗದ